ಸ್ನೇಹಿತರೆ, ಇಂದು ಭಾನುವಾರ ಸಾಯಂಕಾಲ 7 ಗಂಟೆಯ ನಂತರ ಈ ಅದ್ಭುತವಾದಂತಹ ಪರಿಹಾರವನ್ನು ಮಾಡ್ಕೊಂಡು ನೋಡಿ. ನಿಮ್ಮ ಎಂತಹದ್ದೇ ಸಮಸ್ಯೆ ಇದ್ದರೂ ಕೂಡ ಕೇವಲ 2 ನಿಮಿಷದಲ್ಲಿ ನಿವಾರಣೆ ಆಗುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಪರಿಹಾರವನ್ನು ಯಾವ ರೀತಿ ಮಾಡ್ಕೋಬೇಕು, ಯಾವ ವಸ್ತುಗಳನ್ನು ಉಪಯೋಗಿಸಿ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆವಾಗಲೇ ನಿಮಗೆ ಅರ್ಥವಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಇದ್ದೇ ಇರುತ್ತೆ ಜೀವನದಲ್ಲಿ. ಅದರಲ್ಲೂ ಹಣಕಾಸಿನ ಸಮಸ್ಯೆ, ದೃಷ್ಟಿದೋಷಗಳು, ಹಾಗೆಯೇ ಮನೆಯಲ್ಲಿ ಅಂದರೆ ಕುಟುಂಬದಲ್ಲಿ ಕಲಹಗಳಾಗುವಂಥದ್ದು, ವ್ಯಾವಹಾರಿಕವಾಗಿ ನಷ್ಟಗಳನ್ನು ಅನುಭವಿಸುವಂಥದ್ದು, ಹೀಗೆ ನಿತ್ಯ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳಿರುತ್ತೆ. ಅದರಲ್ಲೂ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಹೋಯಿತು ಅಂತಂದರೆ ಜೀವನದಲ್ಲಿ ಒಂದು ರೀತಿ ಜಿಗುಪ್ಸೆಗಳು ಉಂಟಾಗುತ್ತೆ, ಕುಟುಂಬದಲ್ಲಿ ನೆಮ್ಮದಿಯನ್ನು ಕಳ್ಕೊಳ್ತೀವಿ. ಹಾಗೆ ಹಣಕಾಸಿನ ಸಮಸ್ಯೆ ಉಂಟಾಯಿತು ಅಂದ್ರೂ ಕೂಡ ಅಷ್ಟೇ, ಯಾಕೆ ನಮಗೆ ಈಗ ಆಗ್ತಾಯಿದೆ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮಗೆ ಹಣದ ಸಮಸ್ಯೆ ಆಗ್ತಾ ಇದೆಯಲ್ಲ, ಎಷ್ಟೇ ದುಡಿದ್ರೂ ಕೂಡ ಮನೆಯಲ್ಲಿ ಹಣ ನಿಲ್ತಾ ಇಲ್ಲ, ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ, ಅನಾರೋಗ್ಯ ಸಮಸ್ಯೆಗೆ ಹೀಗೆ ವ್ಯತಿರಿಕ್ತವಾಗಿ ನಮಗೆ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಅನಾವಶ್ಯಕವಾಗಿ ನಮ್ಮ ಹಣಗಳು ಪೋಲಾಗ್ತಾ ಹೋಗುತ್ತೆ. ಈ ರೀತಿ ಆಗ್ತಾಯಿದ್ದಂಥ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆಗಳಿಂದ ಯಾವ ರೀತಿ ಹೊರಬರೋದು, ಯಾವ ರೀತಿ ನಾವು ಇದನ್ನು ಪರಿಹಾರ ಮಾಡ್ಕೊಳ್ಳೋದು ಅನ್ನೋ ಒಂದು ಗೊಂದಲದಲ್ಲಿ ನೀವಿರ್ತೀರ. ಸಾಕಷ್ಟು ಜನರು ಸಾಕಷ್ಟು ಪರಿಹಾರಗಳನ್ನ ಮಾಡ್ಕೊಳ್ತಾ ಇರ್ತಾರೆ, ದೇವಾಲಯಗಳಿಗೆ ಹೋಗ್ತಾ ಇರ್ತಾರೆ, ಜ್ಯೋತಿಷ್ಯರ ಸಲಹೆಗಳನ್ನ ಪಡ್ಕೊಳ್ತಾ ಇರ್ತಾರೆ. ಆದರೂ ಕೂಡ ಕೆಲವೊಮ್ಮೆ ಸಮಸ್ಯೆಗಳು ನಿವಾರಣೆ ಆಗೋದಿಲ್ಲ. ಆದರೆ ಪರಿಹಾರ ಶಾಸ್ತ್ರದಲ್ಲಿ ಇಂತಹ ಸಮಸ್ಯೆಗಳಿಗೆ ನಮಗೆ ಅದ್ಭುತವಾದಂಥ ಒಂದು ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಕೇವಲ ಒಂದು 2 ನಿಮಿಷದಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲ ದೂರ ಆಗ್ತಾ ಹೋಗುತ್ತೆ. ನಿಮಗೆ ಅದೃಷ್ಟ ಅನ್ನೋದು ಒಲ್ದು ಬರುತ್ತೆ, ಮುಟ್ಟುವಂತಹ ಕೆಲಸವೆಲ್ಲ ಬಂಗಾರವಾಗುತ್ತೆ, ಎಲ್ಲ ಕೆಲಸ ಕೂಡ ಕೈಗೂಡುತ್ತೆ, ಕುಟುಂಬದಲ್ಲಿ ನೆಮ್ಮದಿ, ಸುಖ, ಶಾಂತಿ ನೆಲೆಸುತ್ತೆ, ವ್ಯಾವಹಾರಿಕವಾಗಿ ಅಭಿವೃದ್ಧಿಯನ್ನು ಹೊಂದ್ತಾ ಹೋಗ್ತೀರಾ, ಅನಾರೋಗ್ಯ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ. ಇದಕ್ಕೆ ಮುಖ್ಯವಾಗಿ ನಾವು ಉಪಯೋಗಿಸ್ಬೇಕಾಗಿರುವಂಥ ವಸ್ತುಗಳು ಕೇವಲ 3 ಮನೆಯಲ್ಲಿ ನಿತ್ಯ ನಾವು ಬಳಸುವಂಥ ವಸ್ತುಗಳೇ. ಅದನ್ನೇ ನಾವು ಉಪಯೋಗಿಸ್ಕೊಂಡು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ಭಾನುವಾರದ ಅಧಿಪತಿ ರವಿ ಅಂದರೆ ಸೂರ್ಯ, ರವಿವಾರ, ಭಾನುವಾರ, ಆದಿವಾರ ಅಂತೆಲ್ಲ ಕೂಡ ನಾವು ಕರಿತೀವಿ. ಈ ಸೂರ್ಯನನ್ನು ಶಾಂತಗೊಳಿಸುವ ಮುಖಾಂತರವಾಗಿ, ಸೂರ್ಯನ ಅನುಗ್ರಹವನ್ನು ಪಡೆದುಕೊಳ್ಳುವ ಮುಖಾಂತರವಾಗಿ ನಮ್ಮ ಸಮಸ್ಯೆಗಳನ್ನೆಲ್ಲ ನಾವು ಪರಿಹಾರ ಮಾಡ್ಕೊಳ್ಬೋದು. ಈ 3 ವಸ್ತುಗಳಿಂದ ಮಾಡ್ಕೊಳ್ಳುವಂಥ ಪರಿಹಾರ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾ ಹೋಗುತ್ತೆ, ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಹೊಂದುವುದಕ್ಕೆ ಸಹಾಯಕವಾಗುತ್ತೆ. ಸ್ನೇಹಿತರೆ, ಅನಾದಿ ಕಾಲದಲ್ಲಿ ರವಿವಾರ ಅಂದರೆ ಬಹಳ ಒಂದು ಭಯಭಕ್ತಿಯಿಂದ ಅದನ್ನು ರವಿವಾರವನ್ನು ಆಚರಣೆ ಮಾಡ್ತಾಯಿದ್ರು. ತಂತ್ರ ಮಂತ್ರಗಳನ್ನು ಮಾಡ್ಕೊಳ್ಳೋದಕ್ಕೆ ರವಿವಾರವನ್ನು ಅಂದರೆ ಆಯ್ಕೆ ಮಾಡ್ಕೊತಾಯಿದ್ರು. ರವಿವಾರಕ್ಕೆ ಅಮಾವಾಸ್ಯೆಯಷ್ಟೇ ಶಕ್ತಿ ಇದೆ ಅಂತ ನಮಗೆ ಇಂದಿನ ಕಾಲದಲ್ಲಿ ಪುರಾಣ ಕಾಲದಿಂದ ಅದನ್ನು ತಿಳಿಸ್ಕೊಳ್ತಾ ಬಂದಿದ್ದಾರೆ. ಸಾಮಾನ್ಯವಾಗಿ ಆ ಕಾಲದಲ್ಲಿ ರವಿವಾರದ ದಿನ ಯಾರೂ ಕೂಡ ಮಾಂಸ ಮಜ್ಜೆಗಳನ್ನು ಸೇವನೆ ಮಾಡ್ತಾ ಇರಲಿಲ್ಲ. ರವಿವಾರ ತಂತ್ರಮಂತ್ರಗಳನ್ನು ಮಾಡೋದಕ್ಕೆ, ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ ಆ ದಿನವನ್ನು ಮೀಸಲಾಗಿ ಇಡ್ತಾಯಿದ್ರು. ಆದರೆ ಇತ್ತೀಚಿನ ಆಧುನಿಕ ಯುಗದಲ್ಲಿ ರವಿವಾರ ಅಂದರೆ ಆ ದಿನ ಮಾಂಸ ಮಜ್ಜೆಗಳನ್ನು ತಿನ್ನುವಂಥದ್ದು, ಹೀಗೆ ಹಣಕಾಸಿನ ವ್ಯವಹಾರಗಳನ್ನು ಸರಿಯಾಗಿ ಅದನ್ನು ಭಾನುವಾರದ ದಿನವೇ ಶುಭಾರಂಭ ಮಾಡಿಕೊಳ್ಳುವಂಥದ್ದು, ಹಾಗೆ ಪೋಲು ಮಾಡುವಂಥದ್ದು, ಹಣವನ್ನು ಪೋಲು ಮಾಡುವಂಥದ್ದು, ಈ ರೀತಿ ಕೆಟ್ಟ ಚಟಗಳು, ಕೆಟ್ಟ ಆಸಕ್ತಿಗಳು ರವಿವಾರದ ದಿನ ಮಾಡ್ತಾರೆ. ಆದರೆ ರವಿ ಒಮ್ಮೆ ಕುಪಿತಗೊಂಡ್ರೆ ಅಂದರೆ ಕೋಪಗೊಂಡ್ರೆ ನಮ್ಮ ಕಷ್ಟಗಳು ಹೆಚ್ಚಾಗ್ತಾ ಹೋಗುತ್ತೆ, ನಷ್ಟಗಳು ಉಂಟಾಗ್ತಾ ಹೋಗುತ್ತೆ, ಯಾವುದರಲ್ಲೂ ಕೂಡ ಅಭಿವೃದ್ಧಿಯನ್ನು ನಾವು ಹೊಂದೋಕ್ಕೋಗಲ್ಲ. ಯಾಕಂದರೆ ಈ ಸರ್ವ ಭೂಮಂಡಲದಲ್ಲಿ ರವಿಗೆ ಅಗ್ರಸ್ಥಾನವಿದೆ. ಅಂದರೆ ಸೂರ್ಯನಿಲ್ಲದೆ ನಾವಿಲ್ಲ, ಸೂರ್ಯನ ಶಕ್ತಿಯಿಂದನೇ ಇಡೀ ಭೂಮಂಡಲ ಜೀವಿಸ್ತಾ ಇದೆ ಅಂತಲೇ ಹೇಳ್ಬೋದು. ಸೂರ್ಯನಿಗೆ ನಮಸ್ಕಾರ ಮಾಡುವಂಥದ್ದು, ಸೂರ್ಯನಿಗೆ ಆರ್ಘ್ಯವನ್ನು ಅರ್ಪಿಸುವಂಥದ್ದು ರವಿವಾರದ ದಿನ ಅಂದರೆ ಭಾನುವಾರದ ದಿನ ಮಾಡೋದ್ರಿಂದ ನಮಗೆ ಅದೃಷ್ಟ ಒಲಿದು ಬರುತ್ತೆ, ಆರೋಗ್ಯ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ, ಎಲ್ಲ ರೀತಿಯಲ್ಲೂ ಕೂಡ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ ಅನ್ನೋದನ್ನು ನಮಗೆ ನಮ್ಮ ಇಂದಿನ ಕಾಲದಿಂದ ನಮ್ಮ ಹಿರೀಕರು ಅದನ್ನು ತಿಳಿಸ್ಕೊಡ್ತಾ ಬಂದಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ನಿಲ್ತಾ ಹೋಗಿದೆ. ಅಂದರೆ ಯಾವುದೂ ಕೂಡ ಮುಂದುವರಿತಾ ಇಲ್ಲ. ಆಧುನೀಕರಣದ ಒಂದು ಪ್ರಭಾವದಿಂದ ಎಲ್ಲವೂ ಕೂಡ ನಿಂತೋಗ್ತಾ ಇದೆ, ಅಂದರೆ ಕುಂಠಿತವಾಗ್ತಾ ಇದೆ. ಆದರೆ ಸೂರ್ಯನನ್ನು ಶಾಂತಗೊಳಿಸ್ಕೊಂಡು ಮನೆಯಲ್ಲಿ ನೆಮ್ಮದಿ ಸುಖವಾಗಿ ನಾವು ಜೀವನ ಸಾಗಿಸ್ಬೇಕು ಅಂದರೆ ಒಂದಷ್ಟು ತಂತ್ರಗಾರಿಕೆಗಳನ್ನು ನಾವು ಮಾಡಬೇಕಾಗುತ್ತೆ. ನಾನಿವತ್ತು ತಿಳಿಸ್ಕೊಡ್ತಾ ಇರುವಂತಹ ಪರಿಹಾರ ಅದ್ಭುತವಾದಂಥದ್ದು. ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳೆಲ್ಲ ಕೇವಲ 2 ನಿಮಿಷದಲ್ಲಿ ಮಾಯವಾಗುತ್ತೆ ಅಂತಲೇ ನಮಗೆ
ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಾನು ಆಗಲೇ ತಿಳಿಸಿದಂಗೆ ಕಲ್ಲುಪ್ಪು. ಕಲ್ಲುಪ್ಪು ಅತ್ಯಂತ ಶ್ರೇಷ್ಠವಾದಂತಹ ಪದಾರ್ಥ. ಆಹಾರದಲ್ಲಿ ನಾವು ಯಾವ ರೀತಿ ಬಳಸ್ತೀವಿ ಅದೇ ರೀತಿಯಲ್ಲಿ ತಂತ್ರ ಮಂತ್ರಗಳಲ್ಲಿ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಲ್ಲಿ, ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದ್ರಲ್ಲಿ ಈ ಕಲ್ಲುಪ್ಪನ್ನು ನಾವು ಉಪಯೋಗಿಸ್ತೀವಿ. ಈ ಕಲ್ಲುಪ್ಪಿಗೆ ಅಗ್ರಸ್ಥಾನವಿದೆ. ಹಾಗೆ ಲಕ್ಷ್ಮೀ ದೇವಿಗೂ ಕೂಡ ಈ ಕಲ್ಲುಪ್ಪು ಅಂದರೆ ಬಹಳ ಪ್ರೀತಿ ಪಾತ್ರವಾದಂಥದ್ದು. ಹಾಗಾಗಿ ಈ ಕಲ್ಲುಪ್ಪನ್ನು ಉಪಯೋಗಿಸ್ಕೊಂಡು ನಾವು ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಬೇಕಾಗಿರೋದು ಒಂದು ಮಣ್ಣಿನ ದೀಪವಾಗಲಿ ಅಥವಾ ಒಂದು ಮಣ್ಣಿನ ಪಾತ್ರೆ ಆಗಲಿ ಅಥವಾ ಒಂದು ಗಾಜಿನ ಬಟ್ಲಾಗಲಿ ಇದನ್ನು ನೀವು ತೆಗೆದುಕೊಳ್ಳಿ. ಅದಕ್ಕೆ ನೀವು ಕೈಯಲ್ಲಿ ಒಂದು ಇಡಿ, ಕರೆಕ್ಟಾಗಿ ಒಂದು ಇಡಿ ಆಗುವಷ್ಟು ಉಪ್ಪನ್ನು ತೆಗೆದುಕೊಳ್ಳಿ. ಒಂದು ಇಡಿ ಉಪ್ಪು, ಮನೆಯಲ್ಲಿ ಇರುವಂತಹ ಕಲ್ಲುಪ್ಪನ್ನೇ ತೆಗೆದುಕೊಳ್ಳಿ. ಒಂದು ಇಡಿ ಉಪ್ಪನ್ನು, ಅದಕ್ಕೆ ಅಂತಲೇ ನೀವೇನು ಹೊಸದಾಗಿ ಕಲ್ಲುಪ್ಪನ್ನು ಕೊಂಡ್ಕೊಬರ್ಬೇಕಾಗಿರುವಂಥ ಅವಶ್ಯಕತೆ ಏನಿಲ್ಲ. ಇದಕ್ಕೆ ಯಾವುದೇ ರೀತಿ ಅಂದರೆ ಶುದ್ಧೀಕರಣವಾಗಿರಬೇಕು ಹಾಗೆ ಹೀಗೆ ಅಂತ ಏನಿಲ್ಲ. ಅಂದರೆ ನಾವು ಯಾರು ಬೇಕಾದರೂ ಮಾಡ್ಕೋಬೋದು. ಆದರೆ ಮುಖ್ಯವಾಗಿ ಇದನ್ನು ಮನೆಯ ಯಜಮಾನಿ ಮಾಡಿಕೊಂಡ್ರೆ ಭಾಳ ಶ್ರೇಷ್ಠ ಅಂತಲೇ ಈ ಪರಿಹಾರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಮನೆಯಲ್ಲಿ ಯಾರು ಯಜಮಾನಿ ಇರ್ತಾರೆ, ಗೃಹಿಣಿ ಯಾರಿರ್ತಾರೆ, ವಯಸ್ಸಾದಂಥವ್ರು ಇದ್ರೂ ಕೂಡ ತೊಂದರೆ ಇಲ್ಲ. ವಯಸ್ಸಾದವ್ರ ಕಡೆ ಕೂಡ ನಾವು ಈ ಒಂದು ಪರಿಹಾರವನ್ನು ಮಾಡಿಸ್ಕೊಳ್ಬೋದು. ಗೃಹಿಣಿ ಆಗಿರಲಿ ಅಥವಾ ಅಜ್ಜಿ ತಾತ ಅಜ್ಜಿ ಯಾರಾದರೂ ಇದ್ದರೆ, ವಯಸ್ಸಾದಂಥವ್ರು ಅತ್ತೆ ಇದ್ದರೆ ಅವ್ರ ಕೈಲೂ ಕೂಡ ನೀವು ಈ ಪರಿಹಾರವನ್ನು ಮಾಡಿಸ್ಬೋದು. ಹೆಣ್ಮಕ್ಳು ಮಾಡಿದರೆ ತುಂಬಾ ಉತ್ತಮ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಕೈಯಲ್ಲಿ ಒಂದು ಹಿಡಿಯುವಾಗುವಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ಹಾಗೆಯೇ ಸಾಸಿವೆನ ತೆಗೆದುಕೊಳ್ಳಿ. ಬಿಳಿದಾಗಿರ್ಬೋದು, ಕಪ್ಪದಾಗಿರ್ಬೋದು. ಮನೆಯಲ್ಲಿ ಯಾವುದಿದೆ ಆ ಸಾಸಿವೆಯನ್ನು ಒಂದು ಟೀ ಸ್ಪೂನಷ್ಟು ಸಾಸಿವೆನ ತೆಗೆದುಕೊಳ್ಳಿ. ಒಂದು 5-6 ಬಿಲ್ಲೆ ಕರ್ಪೂರವನ್ನು ತೆಗೆದುಕೊಳ್ಳಿ. ಈ ಮಣ್ಣಿನ ಪಾತ್ರೆ ಅಥವಾ ಈ ಒಂದು ಗಾಜಿನ ಪಾತ್ರೆಯನ್ನು ತೆಗೆದುಕೊಳ್ಳಿ. ಅದನ್ನು ತೆಗೆದುಕೊಂಡು ಮನೆಯಿಂದ ಹೊರಗಡೆ ಹೋಗಬೇಕಾಗುತ್ತೆ. ಮನೆಯಿಂದ ಹೊರಗಡೆ ಬಾಗಿಲ ಪಕ್ಕದಲ್ಲಿ ಎಡಭಾಗದಲ್ಲಿ ನೀವು ಇದನ್ನು ಇಡಬೇಕಾಗುತ್ತೆ. ಆ ಮಣ್ಣಿನ ಪಾತ್ರೆ ಆಗಲಿ ಗಾಜಿನ ಪಾತ್ರೆ ಆಗಲಿ ಎಡಭಾಗದಲ್ಲಿ ಇಟ್ಟು ಒಂದು ಹಿಡಿ ಉಪ್ಪನ್ನು ಹಾಕ್ಬಿಟ್ಟು, ಆ ಒಂದು ಹಿಡಿ ಉಪ್ಪನ್ನು ಹಾಕ್ಬಿಟ್ಟು ಅದರ ಮೇಲೆ ಈ 1 ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಸಾಸಿವೆ, ಕಪ್ಪದಾಗಲಿ ಬಿಳಿದಾಗಲಿ ಅವೆರಡರಲ್ಲಿ ಯಾವುದಾದ್ರೂ ಸರಿ, ಅದನ್ನು ಸಾಸಿವೆನ ಇಟ್ಬಿಟ್ಟು ಒಂದು 4-5 ಬಿಲ್ಲೆನೋ ಒಂದು 5-6 ಬಿಲ್ಲೆನೋ ಕರ್ಪೂರವನ್ನು ಅದರಲ್ಲಿ ಇಟ್ಟು ಆ ಕರ್ಪೂರಕ್ಕೆ ಒಂದು ಬೆಂಕಿಯನ್ನು ಇಡಬೇಕಾಗುತ್ತೆ, ಅಂದರೆ ಹಚ್ಚಬೇಕಾಗುತ್ತೆ. ಆ ಕರ್ಪೂರವನ್ನು ಹಚ್ಚಿ ನಿಮ್ಮ ಮನೆಯ ಮುಂಬಾಗಿಲೇನಿದೆ ನೋಡಿ, ಆ ಮುಂಬಾಗಿಲಿಗೆ ಎಡಗೈಯಿಂದ ಆ ಕರ್ಪೂರದ ಮಣ್ಣಿನ ಪಾತ್ರೆ ಏನಿದೆ, ಉರಿತಾ ಇರುವಂತಹ ಆ ಒಂದು ಬೆಂಕಿ ಏನಿದೆ ಅದನ್ನು ನೀವು ಮನೆಯ ಅಂದರೆ ಮನೆಯ ಬಾಗಿಲಿಗೆ ದೃಷ್ಟಿ ರೀತಿಯಲ್ಲಿ ತೆಗಿಬೇಕು. ಅಂದರೆ ಒಂದು ಆರತಿ ಬೆಳಗೋ ರೀತಿಯಲ್ಲಿ ಅಥವಾ ಒಂದು ಮೇಲಿಂದ ಕೆಳಗಡೆ ದೃಷ್ಟಿ ತೆಗಿತಿರಲ್ಲ ಆ ರೀತಿಯಲ್ಲಿ ನೀವು ಮನೆಗೆ ನೀವು ಬಾಗಿಲಿಗೆ ಆ ದೃಷ್ಟಿಯನ್ನು ತೆಗೆದು ಮನೆಯ ಎಡಭಾಗಕ್ಕೆ ಆ ಒಂದು ಬಟ್ಟಲನ್ನು ಇಡಬೇಕು. ಆ ಸಾಸಿವೆಗಳು ಸಿಡಿಬೇಕು. ಆ ಕಲ್ಲುಪ್ಪು ಕೂಡ ಚಟ್ಪಟ್ ಅಂತ ಅನ್ಬೇಕು. ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವಿಟಿ ಇದ್ದರೂ ಕೂಡ, ದುಷ್ಟಶಕ್ತಿಗಳು ಯಾವುದೇ ರೀತಿ ಇದ್ದರೂ ಕೂಡ ಆ ದುಷ್ಟಶಕ್ತಿಗಳೆಲ್ಲ ಮನೆಯಿಂದ ಹೊರ ಹೋಗ್ತವೆ. ಮನೆಯಲ್ಲಿ ಒಂದು ಸಕಾರಾತ್ಮಕವಾದಂಥ ಶಕ್ತಿ ಬರುತ್ತೆ, ಧನಾತ್ಮಕ ಶಕ್ತಿ ಬರುತ್ತೆ. ನಕಾರಾತ್ಮಕ ಶಕ್ತಿಗಳೆಲ್ಲ ಹೊರ ಹೋಗಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗ್ತಾ ಹೋಗುತ್ತೆ. ದಿನದಿಂದ ದಿನಕ್ಕೆ ಮಾಡುವಂಥ ಎಲ್ಲ ಕೆಲಸದಲ್ಲೂ ಅಭಿವೃದ್ಧಿಯನ್ನು ನೋಡ್ತೀರಾ. ಅನಾರೋಗ್ಯ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳಿಂದ ಹೊರ ಬರ್ತೀರಾ. ಒಟ್ಟಾರೆಯಾಗಿ ಪ್ರತಿಯೊಂದರಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣ್ತೀರಾ. ನಿಮ್ಮ ಸಮಸ್ಯೆಗಳೆಲ್ಲ 100ಕ್ಕೆ 100ರಷ್ಟು ದೂರವಾಗ್ತಾ ಹೋಗುತ್ತೆ. ಇದೇ ರೀತಿ ಪ್ರತಿ ಭಾನುವಾರ ಬೇಕಾದರೂ ಮಾಡ್ಕೋಬೋದು ಅಥವಾ 15 ದಿನ, ತಿಂಗಳಿಗೆ ಒಂದ್ಸತಿ ಕೂಡ ಮಾಡ್ಕೊಳ್ಬೋದು. ಬದಲಾವಣೆಯನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್